ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು 2 ವ್ಲಾಗ್ಸ್ ನೋಡಿದರೆ ಈ ವ್ಲಾಗ್ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಏನಪ್ಪ ಅವಳು ಮಧ್ಯದಲ್ಲಿ ಹೀಗೆ ಹೇಳ್ತಿದ್ದಾಳೆ ಅಂತ ತಲೆ ಕೆಟ್ಟೋಗುತ್ತೆ. ನಾವು ತೀರ್ಥಹಳ್ಳಿಯಿಂದ ಡೈರೆಕ್ಟ್ ಹೋಗಿದ್ದೆ ಉಡುಪಿಗೆ ಹೋಗಿದ ತಕ್ಷಣ ಫಸ್ಟು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಆಗಿತ್ತು, ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವು ಕೂಡ ಆಗಿತ್ತು. ಹಾಗೆ ನಾವು ಹೋಗಿ ಊಟ ಮಾಡಿಕೊಂಡು ಮಲ್ಪೆ ಬೀಚ್ ಮುಂದೆನೇ ಒಂದು ಸೂಪರಾಗಿರೋ ವ್ಯೂ ಇರೋ ರೂಮ್ನ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ದೆನ್ ಅಲ್ಲೇ ಹತ್ತಿರದಲ್ಲಿರೋ ಒಂದು ಸೂಪರ್ ಸನ್ಸೆಟ್ ವ್ಯೂ ಇದೆ ಅಂತ ಒಬ್ಬರು ಹೇಳಿದರು. ಸೊ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ನಾವು ಅಲ್ಲಿ ಹೋದ್ವಿ. ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ. ನಾನು, ನಮ್ಮ ಯಜಮಾನ್ರು, ನಮ್ಮ ಅಪ್ಪ ಹೋಗಿದ್ದೀವಿ ಗೈಸ್. ಆ್ಯಂಡ್ ನಮ್ಮ ಯಜಮಾನ್ರು ಕೇಳ್ತಿದ್ರು, ನೀನು ಯಾರ್ಯಾರು ಹೋಗಿದ್ಯಾ ಅಂತಲೇ ಹೇಳಿಲ್ಲ ಅಂತ. ಸೊ ಹೀಗೆ ಹೇಳ್ತಾ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಡೈರೆಕ್ಟು ಉಡುಪಿ ಕೃಷ್ಣನ ದೇವಸ್ಥಾನಕ್ಕೆ. ಅಷ್ಟು ದೂರ ಹೋದ್ಮೇಲೆ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಹೇಗೆ ಹೇಳಿ. ಅಲ್ಲಿ ಕಲ್ಯಾಣಿಲೆಲ್ಲ ನೋಡಿಕೊಂಡು ಆ್ಯಂಡ್ ಕೃಷ್ಣನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೆ ಅಲ್ಲಿ ಭರತನಾಟ್ಯ ನಡೀತಿತ್ತು. ಡ್ಯಾನ್ಸ್ ಇಷ್ಟ ಇರೋರು ಹಾಗೆ ವಾಪಸ್ ಬರೋಕ್ಕಾಗುತ್ತಾ, ಡ್ಯಾನ್ಸ್ನೂ ಸ್ವಲ್ಪ ಹೊತ್ತು ನೋಡಿಕೊಂಡು ಆ್ಯಂಡ್ ದೆನ್ ಆಚೆ ಬಂದು ಸ್ವಲ್ಪ ಸ್ಟಾಲ್ಗಳನ್ನೆಲ್ಲ ಕಣ್ಣು ಆಡಿಸ್ಕೊಂಡು, ಬರೀ ಕಣ್ಣು ಆಡಿಸೋದಷ್ಟೇ, ತೊಗೊಳೋ ಆಗಿಲ್ಲ. ಆಮೇಲೆ ನಾವು ಬಂದಿದ್ದೆ ಉಡುಪಿಗೆ ಹೋದ್ಮೇಲೆ ಮಲ್ಪೆ ಬೀಚ್ ಹತ್ರ ಫಿಶ್ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಅಲ್ಲೂ ಫಿಶ್ ತಿನ್ಕೊಂಡು ನನ್ನ ಮಗಳಿಗೆ ಅಂಗಡಿ ಹತ್ರ ಇರೋ ಟೋಪೀಸ್ ಎಲ್ಲ ಹಾಕಿ ನಾನು ನೋಡಿಕೊಂಡು ಹೇಗಿದ್ದಾಳೆ ಅಂತ ಆ್ಯಂಡ್ ಫೈನಲಾಗಿ ಒಂದು ಟೋಪಿ ತೊಗೊಂಡು ನಾನು ಸ್ವಲ್ಪ ಶಾಪ್ ಮಾಡೋಣ ಅಂತ ಹೋದೆ. ಬಟ್ ಏನೂ ತೊಗೊಂಡೇ ಇಲ್ಲ ನಾನು. ಫಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟು. ಆಮೇಲೆ ನೆಕ್ಸ್ಟು ನಾವು ನನ್ನ ಮಗಳಿಗೆ ಎಲ್ಲೆಲ್ಲಿ ಏನೇನು ಸ್ಪೆಕ್ ಸಿಗುತ್ತೆ ಹೋಗೋದು, ಅಂಗಡಿ ಹತ್ರ ಹಾಕಿ ನೋಡೋದು. ಅವಳಿಗೆ ಇಷ್ಟ ಆಗಲ್ಲ, ಅವಳು ಕಿತ್ತು ಬಿಸಾಕ್ತಾಳೆ. ನಾನು ವಾಪಸ್ ಇಟ್ಬಿಟ್ಟು ಒಂದು ಫೋಟೋ ತೊಗೊಂಡು ವಾಪಸ್ ಇಟ್ಬಿಟ್ಟು ಬರೋದು. ಅಷ್ಟೆಲ್ಲ ಆಗಿ ಫಿಶ್ನ ಪಾರ್ಸಲ್ ವಾಪಸ್ ತೊಗೊಂಡು ಬಂದ್ವಿ. ನಾನು ಗ್ಯಾಪಲ್ಲಿ ಮಾವಿನಕಾಯಿ ತೊಗೊಂಡೆ. ನಮ್ಮ ಯಜಮಾನ್ರ ಹತ್ರನೂ ಬೈಸ್ಕೊಂಡೆ, ಫಿಶ್ ತಿನ್ನುವಾಗ ಮಾವಿನಕಾಯಿ ತಿಂತಾರಾ ಅಂತ. ನಾವೆಲ್ಲರೂ ರೂಮಿಗೆ ಬಂದು ಮೀನನ್ನ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ ನಾನು ಫಸ್ಟ್ ಟೈಮು ಫ್ರಾನ್ಸ್ನ ತಿಂತಾಯಿದ್ದೀನಿ ಆ್ಯಂಡ್ ತಿಂದೆ ಕೂಡ. ಏನೋ ಓಕೆ, ಲೈಟಾಗಿ ಇಷ್ಟ ಆಯಿತು, ಬಟ್ ಅಷ್ಟೊಂದು ಏನೂ ಇಷ್ಟ ಆಗಲಿಲ್ಲ. ಆಮೇಲೆ ನಾನೊಂದು ಫೋಟೋ ತೊಗೊಂಡೆ. ನನ್ನ ಮಗಳು ಏನೋ ಅವಳ ಭಾಷೆಯಲ್ಲಿ ಅವಳು ಮಾತಾಡ್ತಿದ್ಲು. ಅವಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ತುಂಬ ಸಾಕಾಗಿತ್ತು ಟ್ರಾವೆಲ್ ಮಾಡಿ ಅಂತ ಮಲಗಿಬಿಟ್ವಿ. ಆಮೇಲೆ ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋದ್ವಿ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ.